ಮಾಧ್ಯಮ ಬಂಧುಗಳಿಂದ ವಲಯ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡೋಕ್ಕೆ ಇಷ್ಟಪಡ್ತೀವಿ. ಏನು ಬುಧವಾರ 25ನೇ ತಾರೀಕು ಜ್ಞಾನಪ್ರಕಾಶ್ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ. ಆ ಸಮಾವೇಶಕ್ಕೆ ನಾವು ಕೋಲಾರದಿಂದ ಕೂಡ ಭಾಗವಹಿಸ್ತಾ ಇದ್ದೀವಿ. ಮುಖಂಡರುಗಳೆಲ್ಲ ಹೆಚ್ಚು ಜನಸಂಖ್ಯೆಯಿಂದ ನಾವು ವಲಯ ಸಮಾಜಕ್ಕೆ ಮನವಿ ಮಾಡ್ಕೊಳ್ಳೋದೇನೆಂದರೆ, ಈ ಕರ್ನಾಟಕ ರಾಜ್ಯದಲ್ಲಿ ನಾವು 30 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಸಮಾಜ ನಮ್ಮದು. ನಮ್ಮನ್ನು 24 ಲಕ್ಷಕ್ಕೆ ಸೀಮಿತ ಮಾಡಿದ್ದಾರೆ ನಾಗಮೋಹನ್ ದಾಸ್ ವರದಿ. ಅದನ್ನು ಅವಿಜ್ಞಾನಿಕ ಅಂತ ಹೇಳಬೇಕು, ಜ್ಞಾನಿಕ ಅಂತ ಹೇಳಬೇಕು, ಏನನ್ನಬೇಕೋ ನಮ್ಗೆ ಗೊತ್ತಿಲ್ಲ. ಅದನ್ನು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ. ಅದನ್ನು ಸಚಿವ ಸಂಪುಟದಲ್ಲಿ ತಿರಸ್ಕರಿಸಬೇಕು. ಅವರ ವರದಿಯನ್ನು ಸರಿಸಟ್ಟಾಗಿ ತಿರಸ್ಕರಿಸಬೇಕು. ಇಲ್ಲಾಂದರೆ ವಲೀರು ರಕ್ತಪಾತವನ್ನು ಮಾಡೋಕ್ಕೂ ಸಿದ್ಧವಾಗಿದ್ದಾರೆ. ಮಾದಿಗರೊಬ್ಬರೇ ಎಲ್ಲ ರಕ್ತಪಾತ ಮಾಡೋಕ್ಕೆ ಸಿದ್ಧವಾಗಿರೋದು. ನಾವು ಕೂಡ ಇದ್ದೀವಿ, ನಾವು ಸಿದ್ಧವಾಗಿದ್ದೀವಿ. ಇದು ನಮ್ಮ ಭವಿಷ್ಯತ್ತು, ನಮ್ಮ ಮಕ್ಕಳ ಭವಿಷ್ಯತ್ತು. ನಮ್ಮನ್ನು ಜನಸಂಖ್ಯೆ ಕಡಿಮೆ ಮಾಡಿ ನೀವು ಯಾವ ವರದಿ ಮಾಡಿದರೆ ಏನು ಸುಖ ಬರುತ್ತೆ? ನಮ್ಮನ್ನು ನಿಷ್ಠುರವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ ನಾವು. ನಿಮ್ಮ ವರದಿ ಸುಳ್ಳು. ನಾಗಮೋಹನ್ ದಾಸ್ ಅವರೇ, ನೀವು ಎಷ್ಟು ನ್ಯಾಯಾಧೀಶರಾಗಿದ್ದರೂ ಕೂಡ ನೀವು ಕೊಟ್ಟಂಥ ಸುಳ್ಳು ವರದಿ ಈ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಕೋಲಾರ ಜಿಲ್ಲೆಯವರು ಒಪ್ತಾನೇ ಇಲ್ಲ. ಅಂಥದ್ರಲ್ಲಿ ನೀವು ಯಾವ ನ್ಯಾಯಾಧೀಶರು? ಅದಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇರೋದು ಅಂದರೆ, ನಮ್ಮ ವಲೀರ ಸಮಾಜವರು ಜನಸಂಖ್ಯೆ ಕೋಲಾರದಿಂದ ಹೆಚ್ಚಿಗೆ ಹೋಗಬೇಕು. ನಾಗಮೋಹನ್ ದಾಸ್ ಅವರ ವರದಿಯನ್ನು ತಿರಸ್ಕರಿಸಬೇಕು. ಅದನ್ನು ನಾವು ಅವಿಜ್ಞಾನಿಕವಾಗಿ ಅಂತ ಪ್ರತಿಭಟನೆ ಮಾಡಬೇಕು. ಜ್ಞಾನಪ್ರಕಾಶ್ ಸ್ವಾಮಿಗೆ ಬೆಂಬಲ ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೇವೆ.